ಹಲೋ ನಮಸ್ಕಾರ, ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನ್ ಬಂದಿರೋಂಥದ್ದು ಹನುಮಂತು ಪಲಾವ್ನ ಟೇಸ್ಟ್ ಮಾಡೋಣ ಅಂತ ಹನುಮಂತು ಪಲಾವ್ ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್, ಮೈಸೂರಲ್ಲಂತೂ 5 ಹನುಮಂತು ಐತೆ ಗುರು, ಯಾವುದು ಒರಿಜಿನಲ್ ಹನುಮಂತು ಅಂತೀರಾ. ಈಗ ನಾನ್ ಬಂದಿರೋದೇ ಒರಿಜಿನಲ್ ಹನುಮಂತು. ಇದು ಹನುಮಂತು ಅನ್ನೋರ್ ಮನೆ ಏನಿತ್ತಲ್ಲ, ಆ ಮನೆನೇ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿರೋಂಥದ್ದು. ಫಸ್ಟ್ ಡೇ ನಾನ್ ತಗೊಂಡಿದ್ದು ಮಟನ್ ಪಲಾವ್. ಏನು ಮಟನ್ ಪಲಾವ್ ತಂದು ಕೊಟ್ರು, ಫುಲ್ ಬಿಸಿನೇ ಇತ್ತು, ಹೆವಿ ಸುಡ್ತಿತ್ತು ಅಂತಾನೆ ಹೇಳ್ಬೋದು. ಏನ್ ಕೈ ಹಾಕಕ್ಕಾಗ್ತಾ ಇರಲಿಲ್ಲ, ಆ ಮಟ್ಟ ಇತ್ತು. ಹೆಚ್ಚು ಕಡಿಮೆ ನಾವು ಹೋದಂತ ಟೈಮು ಒಂದು 11 ಗಂಟೆ 11:15 ಆಗಿತ್ತು. ಮಟನ್ ಪಲಾವ್ನ ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ ಅಂತ ಮಟನ್ನೇ ಫಸ್ಟ್ ತಗೊಂಡ್ವಿ. ನೆಕ್ಸ್ಟ್ ಚಿಕನ್ ಪಲಾವ್ನು ಟೇಸ್ಟ್ ಮಾಡಿದೀನಿ, ಅದನ್ನು ಇದೆ ನೋಡಿ. ಏನಂದ್ರೆ ಇಲ್ಲಿ ಒಂದು ಫುಲ್ ಪಲಾವ್ನ ತಿನ್ನಕ್ಕಾದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಹಾಫ್ ತಗೊಳ್ಳಿ. ಹಾಫ್ಗೂ ಫುಲ್ಗೂ ಹೆಚ್ಚು ಕಡಿಮೆ ಇವರೊಂದು 40 ರೂಪೀಸ್ ಡಿಫ್ರೆನ್ಸ್ ಮಾಡಿದ್ದಾರೆ ಅಷ್ಟೇ. ಟೋಟಲ್ ಆಗಿ ನಾನ್ ನೋಡ್ದಂಗೆ ಮಟನ್ ಪಲಾವ್ ಅಲ್ಲಿ ನನಗ್ ಸಿಕ್ಕಿದಂಥದ್ದು ದಪ್ಪದು 3 ಪೀಸು, ಚಿಕ್ಕದು 1 ಪೀಸ್ ಸಿಕ್ಕಿತ್ತು. ಆಕ್ಚುಲ್ ಆಗಿ 4 ಪೀಸ್ ಬರ್ತಿತ್ತು, ಬಟ್ ಈ ಸತಿ ಈ ರೀತಿ ಇತ್ತು. ಇದರ ಪ್ರೈಸ್ ಬಂದು 280 ರೂಪಾಯಿ ಒಂದು ಮಟನ್ ಪಲಾವ್. ಮಟನ್ ಅಂತೂ ಚೆನ್ನಾಗೇ ಬೆಂದಿತ್ತು ಕೂಡ, ಸ್ಮೂತ್ ಆಗೇ ಇತ್ತು. ನಾನು ಟೇಸ್ಟ್ ಮಾಡಿದೆ, ಚೆಕ್ ಮಾಡ್ದಂಗೆ ಚೆನ್ನಾಗಿ ಕೂಡ ಇತ್ತು. ಎಷ್ಟೊಂದು ಜನ ಹೊರಗಡೆಯಿಂದ ಬಂದವರು ಮೈಸೂರಿಗೆ ಬಂದ್ರೆ ಹನುಮಂತು ಪಲಾವ್ನ ಟೇಸ್ಟ್ ಮಾಡ್ಲೇಬೇಕು ಅಂತ ತುಂಬಾ ಜನ ಹುಡುಕಿ ಒಂದು ಟೇಸ್ಟ್ ಮಾಡೋ ಅಂತ ಪ್ಲೇಸ್ ಇದು. ಯಾಕೆಂದ್ರೆ ಎಷ್ಟೊಂದು ಜನ ಕನ್ಫ್ಯೂಸ್ ಕೂಡ ಆಗ್ತೀರಾ. ಒರಿಜಿನಲ್ ಹನುಮಂತು ಪಲಾವ್ದು ಏನೊಂದು ಅಡ್ರೆಸ್ ಇದೆ, ಆ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಇದನ್ನ ಪರ್ಟಿಕ್ಯುಲರ್ ಒರಿಜಿನಲ್ ಲೊಕೇಶನ್ಗೆ ಬಂದು ನೀವು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನ ಆ ಒಂದು ಪಲಾವ್ಗೆ ಇವರು ಶೇರ್ವಾ ಮತ್ತೆ ಏನೊಂದು ಮೊಸರು ಚಟ್ನಿ, ಆ ಶೇರ್ವಾ ಅಂತೂ ಏನಕ್ಕೆ ಹಂಗಿತ್ತು ಅನ್ನೋದೇ ಗೊತ್ತಿಲ್ಲ. ಬಟ್ ಯಾವಾಗ್ಲೂ ಹಿಂಗೆ ಇರುತ್ತೆ, ಅದು ತುಂಬಾನೇ ತೆಳ್ಳಗಿರುತ್ತೆ. ಬಟ್ ಅಂತ ಚೆನ್ನಾಗಿದೆ ಅಂತ ಏನಿಲ್ಲ, ಓಕೆ ಪರವಾಗಿಲ್ಲ. ಬಟ್ ಪಲಾವ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ನಾನು ತಿನ್ನಕ್ಕೆ ಅಂತ ಕೂತಿದ್ದ ಟೈಮಲ್ಲಿ ನನಗೆ ನಿಂಬೆಹಣ್ಣು ಬೇಕು ಅಂತ ಕೇಳಿದೆ. ಆ ನಿಂಬೆಹಣ್ಣ ಇವರು ತಗೊಬಂದು ಕೊಡೋ ಅಷ್ಟೊತ್ತಿಗೆ ಅರ್ಧ ಪಲಾವ್ನೇ ಖಾಲಿ ಮಾಡ್ಬಿಟ್ಟಿದೆ. ನೆಕ್ಸ್ಟ್ ಏನು ಮೊಟ್ಟೆ ಕೂಡ ಇದೆ, ಅಂದ್ರೆ ಇಲ್ಲಿ ಮೊಟ್ಟೆ ಇಲ್ಲ ಅಂತಂದ್ರೆ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿಂದ ಮೊಟ್ಟೆ ಕೂಡ ತಂದು ಕೊಡ್ತಾರೆ. ಅದು ನೀವು ಕೇಳಿದ್ರೆ ಮಾತ್ರ. ನಮ್ಗೆ ಮೊಟ್ಟೆ ಇಲ್ಲ ಅಂತ ಅಂದ್ರೆ ನಾವೇನೇ ನಾನ್ ವೆಜ್ ತಿಂದ್ರು ನಮ್ಗೆ ಫುಲ್ಫಿಲ್ ಆಗಲ್ಲ ಅಂತಾನೆ ನನ್ಗೆ ಫೀಲ್ ಆಗೋದು. ಬಟ್ ಎಷ್ಟೊಂದು ಜನಕ್ಕೆ ಮೊಟ್ಟೆ ಇಷ್ಟ. ಇನ್ನ ಯಾರು ಮೊಟ್ಟೆ ಇಷ್ಟ ಕಮೆಂಟ್ ಮಾಡಿ, ನಿಮ್ಗೂ ಅದೇ ತರ ಫೀಲ್ ಆಗುತ್ತೆ ಅಂತ ಹೇಳಿ. ಮೊಟ್ಟೆ ಇಲ್ಲ ಅಂದ್ರೆ ನಾನ್ ವೆಜ್ ಕಂಪ್ಲೀಟೇ ಆಗಲ್ಲ ಅನ್ನೋ ತರ ನನಗೆ ಫೀಲು. ಓಕೆ, ಮೊಟ್ಟೆ ಕೂಡ ಹೇಳಿದ್ವಿ, ಅದನ್ನು ಕೂಡ ತಂದು ಕೊಡ್ತಾರೆ. ಮೊಟ್ಟೆ ಮತ್ತೆ ಏನೊಂದು ನಿಂಬೆಹಣ್ಣು. ಯಾಕೆ ಈ ಸತಿ ಇಷ್ಟೊಂದು ಲೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ನೋಡಿ, ಮೊಟ್ಟೆ ತಗೊಬಂದು ಕೊಟ್ರು. ಟೋಟಲ್ ಆಗಿ ಏನು ಲೆಮನ್ ಕೂಡ ತಗೊಬಂದು ಕೊಡೋಷ್ಟೊತ್ತಿಗೆ ನಾನು ಹೇಳ್ದಂಗೆ ಅರ್ಧ ಪಲಾವ್ನೇ ಖಾಲಿ ಮಾಡ್ಬಿಟ್ಟಿದ್ದೆ. ಒಟ್ಟಿನಲ್ಲಿ ನಿಂಬೆಹಣ್ಣ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು ಗುರು. ಬನ್ನಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಹಂಗೆ ನನ್ನ ಚಾನಲ್ ಇಲ್ಲಿ ತನಕ ನೋಡ್ತಾ ಇರೋ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕಾಲ್ ಸೂಪ್ ತಗೊಂಡ್ವಿ. ಕಾಲ್ ಸೂಪಲ್ಲಿ ಯಾಕೆ ಎಣ್ಣೆ ಇಷ್ಟೊಂದು ಹಾಕಿದ್ರು ಅಂತ ಗೊತ್ತಿಲ್ಲ. ಬಟ್ ಓಕೆ ಅಂತ ನನ್ಗನ್ನಿಸ್ತು. ಬಟ್ ಹೆವಿ ಆಯಿಲ್ ಇದೆ ಅನ್ನೋಂಥ ಫೀಲ್ ಅಂತೂ ಇತ್ತು. 2ನೇ ದಿನ ನಾನು ಬರ್ತೀನಿ, ಯಾಕೆಂದ್ರೆ ಒಂದೇ ದಿನ ಚಿಕನ್ ಪಲಾವ್ ಮಟನ್ ಪಲಾವ್ 2 ತಿನ್ನಕ್ಕಾಗಲ್ವಲ್ಲ. ಆ ಕಾರಣಕ್ಕಾಗಿ ಒಂದಿನ ಬಂದು ಮಟನ್ ಪಲಾವ್ ವಿಡಿಯೋ ಮಾಡ್ಕೊಂಡೋಗಿದೆ, ಇನ್ನೊಂದ್ ದಿನ ಬಂದು ಚಿಕನ್ ಪಲಾವ್ ವಿಡಿಯೋ ಮಾಡ್ತಾ ಇದ್ದೀನಿ. ಚಿಕನ್ ಪಲಾವ್ ವಿಡಿಯೋ ಮಾಡಕ್ಕೆ ಅಂತ ಜಾಗ ಹುಡುಕ್ತಾಗ ನಮ್ಗೆ ಈ ಕಡೆ ಸೈಡಲ್ಲಿ ಜಾಗ ಸಿಕ್ತು. ಮಾಮೂಲಿ ಗೊತ್ತಿರೋ ಹಾಗೇನೆ ಪೇಪರ್ ಬಂದು ಹಾಸ್ಬಿಟ್ಟು ಒಂದು ವಾಟರ್ ಕೊಡ್ತಾರೆ. ಇನ್ನೊಂದು ಏನಂದ್ರೆ, ಈ ಹೋಟೆಲ್ ನಲ್ಲಿ ನಿಮ್ಗೆ ನಾರ್ಮಲ್ ಆಗಿ ನೀರ್ ಕೇಳಿದ್ರೆ ಕೊಡ್ತಾರಲ್ಲ ಜಗ್ಗಲ್ಲಿ, ಆ ರೀತಿ ನೀರ್ ಕೊಡಲ್ಲ. ಏನೇ ಇದ್ರು ಬಾಟಲೇ ತಗೋಬೇಕು. ಚಿಕನ್ ಪಲಾವ್ ಬಂತು. ಇವಾಗ ಲೆಮನ್ ಆಲ್ರೆಡಿ ಹಾಕ್ಬಿಟ್ಟಿದ್ರು, ಪಲಾವ್ ಜೊತೆನೆ ಲೆಮನ್ ಇತ್ತು. ಸೇಮ್ ಶೇರ್ವಾ, ಸೇಮ್ ಮೊಸರು ಬಜ್ಜಿ. ಟೇಸ್ಟ್ ಮಾಡಕ್ಕೆ ಶುರು ಮಾಡೋಣ. ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಇದೀರಾ. ಬಟ್ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ನೋಡಕ್ ಇಷ್ಟೇ ಅನ್ಸುತ್ತೆ, ಬಟ್ ಅಲ್ಲೋ ಕುತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಅಂದ್ರೆ ಕ್ವಾಂಟಿಟಿ ತುಂಬಾನೇ ಇರುತ್ತೆ ರೈಸ್ ಎಲ್ಲಾನು. ಅದೇ ಖಾಲಿ ಮಾಡಕ್ ಆಗಂತವ್ರು ಮಾತ್ರ ಫುಲ್ ತಗೊಳ್ಳಿ, ತಿಂತೀನಿ ಅನ್ನೋಂಥವ್ರು. ಆಲ್ಮೋಸ್ಟ್ ಹುಡುಗರೆಲ್ಲ ಒಂದೊಂದು ಫುಲ್ ಆರಾಮಾಗಿ ತಿಂತಾರೆ. ಲೇಡೀಸ್ ಅಥವಾ ಹುಡುಗಿರೆಲ್ಲ ಬಂತು ಅಂದ್ರೆ ಒಂದ್ ಫುಲ್ ತಿನ್ನಕ್ ಕಷ್ಟ ಆಗ್ಬೋದು. ಕೆಲವ್ರಿಗೆ ಒಂಥರ ಮಕ್ಚಿಟ್ ಅಂತ ಹೇಳ್ತಾರೆ ನಮ್ ಕಡೆ, ಮಕ್ಕೊಡ್ದಂಗ ಆಗ್ಬಿಟ್ರೆ ತಿನ್ನಕ್ಕೆ ಆಗಲ್ಲ. ಆ ತರ ಓವರ್ ಫೀಲ್ ಆಗ್ಬಿಡುತ್ತೆ, ಒಂಥರ ಏನೋ ಒಂಥರ ಅದು ಕಂಫರ್ಟ್ ಅನ್ಸಲ್ಲ. ಟೋಟಲ್ ಆಗಿ ಚಿಕನ್ ಅಲ್ಲಿ ಇದ್ದಿದ್ದು 4 ಪೀಸ್ ಹಾಕಿದ್ರು. ಚಿಕನ್ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿತ್ತು. ಚಿಕನ್ ಪಲಾವ್ ಕೂಡ ಬಿಸಿ ಆಗಿತ್ತು. ನೋಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಮಾಮೂಲಿ ಲೆಮನ್ ಇತ್ತಲ್ಲ, ಲೆಮನ್ ಹಾಗೆ ಇಂಟ್ಕೊಂಡು
ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದೆ. ಚಿಕನ್ ನೋಡಿ ಈ ರೀತಿ ಇದೆ ನೋಡಿ, ಎಷ್ಟು ನೀಟಾಗಿ ಬೆಂದಿದೆ, ತುಂಬಾನೇ ಚೆನ್ನಾಗಿತ್ತು. ಇದು ಪಲಾವ್ನ ನೋಡಿ ಈ ರೀತಿ ಇದೆ. ಟೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಚಿಕನ್ ಪಲಾವ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನೇನು ಈ ನಮ್ಮ ಫೇವ್ರೇಟು ಮೊಟ್ಟೆ ಇನ್ನ ಬಂದಿರ್ಲಿಲ್ಲ. ಈ ಸತಿನೂ ಅಷ್ಟೇ ಆರ್ಡರ್ ಮಾಡೋ ಟೈಮಲ್ಲೇನೆ ಮೊಟ್ಟೆ ಬೇಕು ಅಂತ ಹೇಳಿ ನಾವು ಕೂತ್ಕೊಂಡಿದ್ವಿ. ಮೊಟ್ಟೆನ ಈ ಸತಿನೂ ಸೇಮ್ ಕೇಸು. ಹೆಚ್ಚು ಕಡಿಮೆ ಒಂದು ಅರ್ಧ ಭಾಗ ಖಾಲಿ ಆದ್ಮೇಲೆ ಮೊಟ್ಟೆ ಬಂತು. ಮೊಟ್ಟೆ ಜೊತೆಗೆ ಆರಾಮಾಗಿ ಒಂದು ಚಿಕನ್ ಪಲಾವ್ನ ತಿಂದು ನಮ್ಮ ಬ್ಯಾಟಿಂಗ್ನ ಎಂಡ್ ಮಾಡಿದ್ವಿ. ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಚಿಕನ್ ಇಷ್ಟ ಆದವ್ರಿಗೆ ಚಿಕನ್ ತಗೊಳ್ಳಿ, ಮಟನ್ ಇಷ್ಟ ಆಗೋರಿಗೆ ಮಟನ್ ತಗೊಳ್ಳಿ. ಚಿಕನ್ ರೇಟ್ ಬಂದು ಪಲಾವು 180 ರೂಪಾಯಿ ಇರುತ್ತೆ ಒಂದು ಫುಲ್ ಪಲಾವ್ಗೆ. ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್ ಬಾಯ್.